ನವೆಂಬರ್ 10ಕ್ಕೆ ಈಗ ಇದೆಲ್ಲ ಆದ್ಮೇಲೆ ಮತ್ತೆ ಈಗ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅನ್ನುವಂಥ ಒಂದು ವಿಚಾರ. ಬಹುಶಃ ಕೋರ್ಟ್ ಪ್ರೊಸೀಡಿಂಗ್ಸ್ ಕಷ್ಟ ಸಾಧ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈ ಎಲ್ಲ ಆರೋಪಗಳನ್ನು ನಿರಾಕರಿಸಿದಾರಂತೆ ಪವಿತ್ರ ಗೌಡ. ಒಂದು ಅಪ್ಡೇಟ್. ಸೊ ಅದ್ರ ನಡುವೆನೆ 10ಕ್ಕೆ ಈಗ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಪವಿತ್ರ ಗೌಡ ಮತ್ತು ಇತರರ ಹೆಸರುಗಳನ್ನೆಲ್ಲವನ್ನೂ ಕೂಡ ಒಬ್ಬೊಬ್ಬರಾಗೆ ಹೆಸರುಗಳನ್ನು ಕರೆದ್ರು. ಕೋರ್ಟ್ ಬೆಂಚ್ ಅದೆಲ್ಲವನ್ನೂ ಕೂಡ ಕರೆದ್ರು. ಓದಿ ಹೇಳಿದ್ರೆ ಕೇಳೋದಿಲ್ಲ ಅಂಥೇಳಿ ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾವಾಗ ಜಡ್ಜ್ ಸಮ್ಮುಖ ಆರೋಪಿಗಳನ್ನು ಕರ್ಕೊಂಡು ಬಂದು ಪೊಲೀಸರು ನಿಲ್ಲಿಸಿದ್ರು ಆಗ ಹೇಳಿದ್ರು, ಇಲ್ಲ ನಾನು ಹೇಳಿದ್ರು ಕೂಡ ನಿಮಗೆ ಅದು ಕೇಳಿಸ್ತಾ ಇಲ್ಲ, ಕೇಳಿಸೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದ್ರು. ಹಾಗೆ ಕೆಲವೊಂದು ಈಗ A1ಗೆ ಒಂದು ಸ್ಟಾರ್ಟ್ ಮಾಡಿದ್ರು ನೋಡೋಣ ಅಂಥೇಳಿ. ಪವಿತ್ರ ಗೌಡಗೆ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಿದ್ರು. ದರ್ಶನ್ ಅವರೊಂದಿಗೆ ಸಂಬಂಧ ಹೊಂದಿರೋದು 2, 3, 10ನೇ ಆರೋಪಿಗಳೊಂದಿಗೆ ಸೇರಿ ಒಳಸಂಚು ನೀವು ಮಾಡಿದ್ದೀರಿ ಅನ್ನುವಂಥ ಒಂದು ವಿಚಾರ ಅದೆಲ್ಲವನ್ನೂ ಕೂಡ ಪವಿತ್ರ ಗೌಡ ಮುಂದೆ ಹೇಳಿದ್ದಾರೆ. ಸೊ ಪವಿತ್ರ ಗೌಡಗೆ ಕೋರ್ಟ್ ದೋಷಾರೋಪ ಏನೇನಿದೆ ನಿಮ್ಮ ಮೇಲೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳ್ತು. ಜೊತೆಗೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಭಿಮಾನಿಗಳು ಅಕ್ರಮ ಕೂಟ ರಚಿಸಿ ಅಪಹರಿಸಿ ಕರ್ತರದ್ದು, RR ನಗರಕ್ಕೆ ಕರ್ತರುವಾಗ ಆತನ ಚಿನ್ನಾಭರಣ ಕಿತ್ಕೊಂಡು ಶೆಡ್ಗೆ ಕರ್ಕೊಂಡು ಹೋಗಿದ್ದು, ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ಇದೆಲ್ಲವೂ ಕೂಡ ಮೇಲಕ್ಕೆ ಎತ್ತಿ ಕುಕ್ಕಿದ್ದಾರೆ ಅವರು. ಇದೆಲ್ಲ ವಿಚಾರಗಳನ್ನು ಕೂಡ ಹಲ್ಲೆ ಮಾಡಿದಿರಿ ಅನ್ನುವಂಥದ್ದನ್ನು ಜಡ್ಜ್ ಪವಿತ್ರ ಗೌಡ ಮುಂದೆ ಹೇಳ್ತಾ ಬಂದರು. ಸೊ ಇದೆಲ್ಲ ದೋಷಕ್ಕೂ ಕೂಡ ಇವೆಲ್ಲ ಏನು ಆರೋಪಗಳನ್ನು ಮಾಡಿದ್ರು ಅದೆಲ್ಲವನ್ನು ಕೂಡ ನಿರಾಕರಿಸಿದ್ದಾರೆ. ಇಲ್ಲ ಐ ಆಮ್ ನಾಟ್ ಗಿಲ್ಟಿ ಅನ್ನುವಂಥದ್ದನ್ನು ಪವಿತ್ರ ಗೌಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಸದ್ಯಕ್ಕೀಗ ಮತ್ತೆ 10ನೇ ತಾರೀಕಿಗೆ ಮುಂದೂಡಿದ್ರು. ದೋಷಾರೋಪ ಪ್ರಕ್ರಿಯೆ ಈಗ 10ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯಕ್ಕೀಗ ದರ್ಶನನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಸೆಕ್ಯೂರ್ಡ್, ಹೈಲಿ ಸೆಕ್ಯೂರ್ಡ್ ಎಲ್ಲರೂ ಕೂಡ ಸೇರಿಸ್ಕೊಂಡು ಪೊಲೀಸರು ಕೂಡ ಇದರಲ್ಲಿ ಎಲ್ಲರೂ ಸೇರಿಸಿ ಈಗ ದರ್ಶನನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ ಹಾಲ್ನಿಂದ ಸದ್ಯಕ್ಕೆ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನವೆಂಬರ್ 1ಕ್ಕೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ FDT ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇದೇನು ಅಂತ ಹೇಳಿ. ದೋಷಾರೋಪ ಪ್ರಕ್ರಿಯೆ ಮುಕ್ತಾಯ ಅಂತ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೋಷಾರೋಪ ಪ್ರಕ್ರಿಯೆಗಳು ಮುಗಿದಿದೆ. ಅಂದ್ರೆ ನಿಮ್ಮ ಮೇಲೆ ಏನೇನು ಚಾರ್ಜಸ್ ಫ್ರೇಮ್ ಆಗಿದೆ ಅಂತ ಅನ್ನೋದನ್ನ ಆರೋಪಿಗಳಿಗೆ ವಿವರಿಸಿದ್ದಾಗಿದೆ. ಆರೋಪಿಗಳು ಅದನ್ನೆಲ್ಲ ನಿರಾಕರಿಸಿದ್ದಾರೆ. ಹಾಗಾಗಿ ಈಗ ಮುಂದಿನ ಪ್ರಕ್ರಿಯೆ ಅಂದ್ರೆ ಈಗಿರುವಂತದ್ದು ಚಾರ್ಜಸ್ ಫ್ರೇಮ್ ಆಗಿ ಅದನ್ನ ವಿವರಣೆ ಮಾಡಿದ ಮೇಲೆ ಮುಂದಿರುವಂತಹ ಹಂತ ಅಂದ್ರೆ ಟ್ರಯಲ್. ಆ ಸಾಕ್ಷ್ಯಗಳನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಪ್ರಮುಖ ಇದ್ದದೆ ನಾವು ಆಗ್ಲಿಂದ ವಿವರಿಸ್ತಾ ಇದ್ದು, ಆರೋಪಿಗಳು ಅವ್ರ ಮೇಲಿನ ಆರೋಪ ಒಪ್ಕೊಂಡ್ಬಿಟ್ಟಿದ್ರೆ ಶಿಕ್ಷೆ ವಿಚಾರ ಬರ್ತಿತ್ತು. ಒಪ್ಕೊಂಡಿಲ್ಲ ಅನ್ನೋದ್ರಿಂದಾಗಿ ಈಗ ಸಾಕ್ಷ್ಯಗಳ ವಿಚಾರಣೆಯನ್ನ ಟ್ರಯಲ್ ಅನ್ನ ಆರಂಭ ಮಾಡಬೇಕಾಗತ್ತೆ. ಆ ಪ್ರಕ್ರಿಯೆಯನ್ನ ನವೆಂಬರ್ 10ಕ್ಕೆ ನಿಗದಿ ಮಾಡ್ತಾರೆ. ಅಂದ್ರೆ ಯಾವತ್ತಿನಿಂದ ಪ್ರಕ್ರಿಯೆಯನ್ನ ಆರಂಭ ಮಾಡ್ತೀವಿ, ಯಾವತ್ತಿನಿಂದ ಸಾಕ್ಷ್ಯಗಳ ವಿಚಾರಣೆಯನ್ನ ನಡೆಸೋದಕ್ಕೆ ಶುರು ಮಾಡ್ತೀವಿ ಅನ್ನುವಂಥ ದಿನಾಂಕ ನಿಗದಿ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ನವೆಂಬರ್ 10ಕ್ಕೆ ನಡೆಯಲಿದೆ. ಅಲ್ಲಿಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಜಡ್ಜ್. ಆರೋಪ ಪಟ್ಟಿಯ ಆರೋಪವನ್ನ ಓದಿ ಹೇಳಿದ್ರು. ಅದಕ್ಕೆ ಎಲ್ಲಾ ಆರೋಪಿಗಳು ಕೂಡ ತಮ್ಮ ಮೇಲೆ ಕೇಳಿಬಂದಂತಹ ಆರೋಪಗಳಿಗೆ ಒಪ್ಕೊಂಡಿಲ್ಲ. ಹಾಗಾಗಿ ಈ ದೋಷಾರೋಪ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಈಗ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಅಂದ್ರೆ ಟ್ರಯಲ್ ಆರಂಭ ಆಗೋದಕ್ಕೆ ದಿನಾಂಕ ನಿಗದಿ, ಸಾಕ್ಷಿಗಳ ವಿಚಾರಣೆ ನಡೆಸೋದಕ್ಕೆ ಒಂದು ಸಮಯ, ಒಂದು ದಿನಾಂಕವನ್ನ ನಿಗದಿ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನವೆಂಬರ್ 10ಕ್ಕೆ ನಡೆಸಲಾಗತ್ತೆ. ಎಲ್ಲ ಗದ್ದಲಗಳ ನಡುವೆನೆ ಈಗ ಚಾರ್ಜಸ್ ಫ್ರೇಮಿಂಗ್ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಈಗ ಮುಂದಿನ ಹಂತ. ಕೋರ್ಟ್ನ ಇವತ್ತಿನ ಅಪ್ಡೇಟ್. ಇವತ್ತು ಬೆಳಿಗ್ಗೆಯಿಂದಲೇ ಆದಂತಹ ಒಂದಷ್ಟು ಪ್ರಕ್ರಿಯೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಸೇರಿದಂತೆ 17 ಆರೋಪಿಗಳನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಯಾಕಂದ್ರೆ ಇವತ್ತು ದೋಷಾರೋಪ ನಿಗದಿಯಾಗಬೇಕಾಗಿತ್ತು. ಆದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆರಂಭವಾದ್ರೂ ಕೂಡ ಕಲಾಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆಗೊಂಡಿದ್ರಿಂದಾಗಿ ಅದನ್ನ ಮುಂದೂಡ್ತಾ ಇದ್ದೀವಿ. ನಾವು ಈಗ ದೋಷಾರೋಪ ವಿಚಾರಣೆಯನ್ನ ಮಾಡೋದಿಲ್ಲ ಅಂತ ಹೇಳಿ ಬೇರೆ ಕೇಸಸ್ ಎತ್ಕೊಂಡ್ರು. ಅದಾಗ್ಲೂ ಕೂಡ ಜನ ಅಲ್ಲಿಂದ ಕದಲಿಲ್ಲ. ನಂತರ ಪೊಲೀಸರನ್ನ ಕರೆಸಿ ಅವರನ್ನೆಲ್ಲರೂ ಕೂಡ ಹೊರಗಡೆ ಕಳಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಹೇಗೋ ಕಷ್ಟಪಟ್ಟು ಆರೋಪಿಗಳನ್ನೆಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಕರ್ಕೊಂಡು ಬಂದು ಹಾಜರುಪಡಿಸಿದ್ರು. ಜಡ್ಜ್ ಆಗ್ಲೂ ಕೂಡ ಹೇಳಿದ್ರು ಕೂಡ ನಾನು ದೋಷಾರೋಪ ಬಗ್ಗೆ ಓದಿದ್ರು ಕೂಡ ನಿಮಗೆ ಕೇಳಿಸುತ್ತಾ ಅನ್ನುವಂಥದ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ರು. ಬಟ್ ಅದಾದ ನಂತರ ಒಂದೊಂದೇ A1 ಇಂದ ಹಿಡಿದು A17 ತನಕ ಏನೇನು ಚಾರ್ಜಸ್ ಫ್ರೇಮ್ ಆಗಿದೆ ಅನ್ನುವಂಥದ್ದನ್ನ ಲೌಡ್ ಅಂಡ್ ಕ್ಲಿಯರ್ ಆಗಿ ಅವರಿಗೆ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಒಂದು ವೇಳೆ ನಿಮ್ಗೆ ಏನಾದರೂ ಕೇಳಿಸಲಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ, ಮತ್ತೊಮ್ಮೆ ಹೇಳ್ತೀನಿ ಅನ್ನುವಂಥದ್ದನ್ನ ಕೂಡ ಜಡ್ಜ್ ಹೇಳಿದ್ರು. ಅದರಂತೆ ಎಲ್ಲಾ ಆರೋಪಿಗಳು ಕೂಡ ಹಾಜರಿದ್ರು. ಎಲ್ಲಾ ಆರೋಪಿಗಳಿಗೂ ಕೂಡ ಅವರ ಮೇಲಿರುವಂತಹ ಪ್ರಕರಣಗಳೇನೇನು, ಯಾವ ಸೆಕ್ಷನ್ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸಸ್ ದಾಖಲಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಹೇಳಿದ್ರು. ಅದೆಲ್ಲವನ್ನೂ ಕೂಡ ಓದಿದ ನಂತರ ಅದನ್ನ ಕೇಳಿಸ್ಕೊಂಡಂತಹ ಅಲ್ಲಿದ್ದಂತಹ ಆರೋಪಿಗಳು ಎಲ್ಲರೂ ನಿರಾಕರಿಸಿದ್ರು. ನಾವು ವಿ ಆರ್ ನಾಟ್ ಗಿಲ್ಟಿ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಇದು ಒಂದು ಪ್ರಕ್ರಿಯೆ. ಕೋರ್ಟ್ ಕೂಡ ದೋಷಾರೋಪ ನಿಗದಿಪಡಿಸುತ್ತೆ. ಅದಾದ ನಂತರ ಅದನ್ನ ಆರೋಪಿಗಳಿಗೆ ಕೇಳುತ್ತೆ. ಆರೋಪಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಬಟ್ ಈಗ ದೋಷಾರೋಪ ನಿಗದಿ ಮಾಡುವಂತಹ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಈಗ ಚಾರ್ಜಸ್ ಫ್ರೇಮ್ ಆಗಿದೆ. ಸೊ ಎಲ್ಲೂ ಕೂಡ ಡ್ರಾಪ್ ಆಗಿದ್ರ ಬಗ್ಗೆ ಯಾವುದೂ ಅಪ್ಡೇಟ್ಸ್ ಇಲ್ಲ. ಸೊ ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಏನೇನು ಪ್ರಕರಣಗಳನ್ನ ದಾಖಲು ಮಾಡಿದ್ರು, ಕೇಸಸ್ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಅದೆಲ್ಲವೂ ಕೂಡ ಹಾಗೆ ಇವೆ. ಸೊ ಇದೆಲ್ಲ ಚಾರ್ಜಸ್ ಈಗ ಆರೋಪಿಗಳ ಮೇಲೆ ಫ್ರೇಮ್ ಆಗಿದೆ. ಇನ್ನೇನಿದ್ರು ಕೂಡ ಟ್ರಯಲ್ ನಡಿಬೇಕು, ವಿಚಾರಣೆ ಆರಂಭವಾಗಬೇಕು. ಅದು ಯಾವಾಗಲಿಂದ ವಿಚಾರಣೆ ಆರಂಭ ಮಾಡ್ತೀವಿ ಅನ್ನುವಂಥದ್ದನ್ನ ನವೆಂಬರ್
10ಕ್ಕೆ ಡಿಸೈಡ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. FDT ಅಂದ್ರೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್. ಸೊ ಅದು ನವೆಂಬರ್ 10ಕ್ಕಾಗತ್ತೆ. 10ರವರೆಗೂ ಕೂಡ ಈಗ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇನ್ನೇನಿದ್ರು ಕೂಡ ನೆಕ್ಸ್ಟ್ ಮತ್ತೆ ಆರೋಪಿಗಳನ್ನ ಈಗ ಶಿಫ್ಟ್ ಮಾಡಬೇಕು. ಸದ್ಯಕ್ಕೆ ಈಗ ಕೋರ್ಟ್ ಹಾಲ್ 57ಕ್ಕೆ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿದ್ದಾರೆ. ಯಾಕಂದ್ರೆ ಹೊರಗಡೆ ತುಂಬಾ ಜನ ಇದ್ದಾರೆ, ಈಗ ಹೊರಗಡೆಯಿಂದ ಅವರನ್ನ ಶಿಫ್ಟ್ ಮಾಡೋದು ಕಷ್ಟ ಸಾಧ್ಯ. ಸೊ ಹಾಗಾಗಿ ಇನ್ನು ಕೋರ್ಟ್ ನಂಬರ್ 57 ನಲ್ಲಿ ಈಗ ಸದ್ಯಕ್ಕೆ ಪೊಲೀಸರು ಆರೋಪಿಗಳನ್ನ ಕೂರಿಸಿದ್ದಾರೆ. ಈಗ ಆರೋಪಿಗಳಿಗೆ ಸಮನ್ಸ್ ನೀಡಬಹುದು ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ಇಲ್ಲೊಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದು ನೋಡಬೇಕು, ಇದೇನು ಇಂಟ್ರೆಸ್ಟಿಂಗ್ ವಿಚಾರ. ಆರೋಪಿಗಳಿಗೆ ಸಮನ್ಸ್ ನೀಡಬಹುದು ಅನ್ನುವಂಥದ್ರ ಬಗ್ಗೆ ವಕೀಲರು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕೀಗ ಇನ್ನೊಂದು ವಿಚಾರ, ಲಕ್ಷ್ಮಣ್ ಅಪ್ಡೇಟು. ಲಕ್ಷ್ಮಣ್ ಯಾಕಂದ್ರೆ ಅವರ ಲಕ್ಷ್ಮಣ್ಣನ ಮತ್ತೆ ಕೋರ್ಟ್ ಹಾಲ್ನಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರಂತೆ ಪೊಲೀಸರು. ಇದೆಲ್ಲವೂ ಕೂಡ ಈಗ ಕೋರ್ಟ್ನಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನಿಜ, ಯಾಕಂದ್ರೆ ಈಗಿರುವಂಥದ್ದು ನವೆಂಬರ್ 10ಕ್ಕೆ ಅದು ಅವತ್ತಿನಿಂದ ಡೇಟ್ ನಿಗದಿ ಆಗುತ್ತೆ. ಯಾವತ್ತಿನಿಂದ ಈ ಟ್ರಯಲ್ ಆರಂಭ ಆಗುತ್ತೆ ಅಂದ್ರೆ ಸಾಕ್ಷ್ಯಗಳ ವಿಚಾರಣೆ ಅಂತಂದ್ರೆ ಈ ಕೇಸ್ನಲ್ಲಿ ನಾವು ಗಮನಿಸಬೇಕು 200ಕ್ಕೂ ಹೆಚ್ಚು ಸಾಕ್ಷ್ಯಗಳ ಸಂಗ್ರಹ ಆಗಿರೋದು. ಅಂದ್ರೆ ನೇರ ಸಾಕ್ಷಿಗಳಿದ್ದಾರೆ, ಡಿಜಿಟಲ್ ಸಾಕ್ಷಿಗಳಿವೆ, ಭಾಳಷ್ಟು ವಿಚಾರಗಳು ಬರುತ್ತೆ. ಹಾಗಾಗಿ ಅದನ್ನು ಸುದೀರ್ಘವಾಗಿ ನಡ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಬೇಲನ್ನು ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ದಿನ ತಗೊಳ್ಬೋದು ಟ್ರಯಲ್ ಅನ್ನೋದನ್ನ ಪ್ರಶ್ನೆಯನ್ನು ಕೋರ್ಟ್ ಕೇಳಿತ್ತು. ಹಾಗಾಗಿ ಇದನ್ನು ತ್ವರಿತವಾಗಿ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತಾ, ಬಹಳ ತ್ವರಿತವಾಗಿ ಇದರ ಟ್ರಯಲನ್ನು ನಡೆಸಲಾಗುತ್ತಾ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸಿದ್ಧತೆಗಳಾಗಿದೆಯಾ, ಅದು ಕೂಡ ಬಹಳ ಕುತೂಹಲ ಇದೆ. ಆದರೆ ಇವತ್ತಿನ ಬೆಳವಣಿಗೆ ನಾವು ಗಮನಿಸ್ತಾ ಹೋದಾಗ